ಫಸ್ಟಿಗೆ ಉಳುಮೆ ಮಾಡಬೇಕು. ಆಮೇಲೆ ಸರಿಯಾದ ರೀತಿ ದುಡಿಮೆ ಮಾಡಿ ಉಳುಮೆ ಮಾಡಿ ಹದ ಮಾಡಿ ಅದಕ್ಕೆ ಸರಿಯಾದ ರೀತಿ ಕೊಟ್ಟಿಗೆ ಗೊಬ್ಬರ ಕುಣಿಗೆ ಹಾಕಿ ಮಾರ್ಕ್ ಮಾಡಬೇಕು. ಫಸ್ಟಿಗೆ ಮಾರ್ಕ್ ಮಾಡಿ ಆ ಗಿಡ ಎಲ್ಲಿ ನಾವು ಸಸಿ ಕುಣಿಸ್ತೀವೋ ಆ ಮಾರ್ಕಿಗೆ ನಾವು ಗೊಬ್ಬರ ಹಾಕಿ ಸಸಿ ನೆಡಬೇಕು. ಒಂದು ಎಕರೆಯಲ್ಲಿ ಎಷ್ಟು ಗೊಬ್ಬರ ಹಾಕಬೇಕು? ಒಂದು ನಾವು ಅಂತರ ಎಷ್ಟು ಹೆಂಗೆ ಬಿಡ್ತೀವಿ ಹಂಗೆ ಹೋಗ್ತೈತೆ ಅದು ಗೊಬ್ಬರ. ನಮ್ಮ ಹತ್ರ ಇದ್ರೆ ಕಡೆ ಜಾಸ್ತಿ ಹೋಗ್ತೈತಿ, ದೂರ ಇದ್ರೆ ಕಡಿಮೆ ಹೋಗ್ತೈತಿ. ಇದು ನಾವು ಮಿಶ್ರ ತಳಿ ಮಾಡಿರೋದ್ರಿಂದ ಇದು ದೂರ 8 ಅಡಿ ನಾವು ಮಾಗಣಿ ಹಾಕಿವಿ. ಓಕೆ. ಅದರ ನಡಕ ಈಗ ನಾವು ಪಪ್ಪಾಯಿ ಹಾಕಿವಿ. ಅದು 8 ಅಡಿಲಿಂದ 8 ಅಡಿಗೆ ಆಗ್ತೈತಿ. ಪಪ್ಪಾಯಿಲಿಂದ ಪಪ್ಪಾಯಿಗೆ ಮಾಗಡಿ ನಡಕ ಒಂದು ಪಪ್ಪಾಯಿ ಹಾಕಿವಿ. ಇದು 15 ತಳಿ ಅಂತ ಇದು. ಇದು ಎಲ್ಲಿಗೆಲ್ಲ ಹೋಗ್ತದೆ? ಇದು ಇಲ್ಲಿ ಲೋಕಲ್ ತಾಂದುಕರ ಇದು ಡೆಲ್ಲಿ ಕಟಿಂಗ್ ಅಂತಂದು ಮಾಡ್ತಾರ. ಯಾವ ಕಡೆ ದೂರ ಔಟ್ ಆಫ್ ಕಂಟ್ರಿ ಬೇರೆ ಹೋಗ್ತದ? ಡೆಲ್ಲಿ ಕಟಿಂಗ್ ಅಂತಂದು ಬಂದು ಅವರು ತಾಂದು ಹೋಗ್ತಾರ. ಕೇರಳ. ಅಲ್ಲಿ ಇದು ಬೀಜ ತರ್ತೀರಾ ನೀವು? ಏನು ತರ್ತೀರಿ? ಬೀಜ ತರಲ್ಲ, ಸಸಿ ತರ್ತೀವಿ. ಸಸಿ ಬಂದು ನೆಟ್ಟು ನಾವು ಎಷ್ಟು ದಿವಸಕ್ಕೆ ಬರುತ್ತೆ? ಅದು ನಾವು ನವೆಂಬರ್ನಲ್ಲಿ ಹಾಕಿವಿ. ಈಗ ನಾವು 3 ಸಲ ಕಟಾವು ಮಾಡೀವಿ. ಅಲ್ಲಿ ಅದನ್ನ ಹಾಕಿ ಒಂದು 11 ತಿಂಗಳಿಗೆ ಕಟಾವು ಆಗ್ಬೋದು. ಎಷ್ಟು ಸಾಧಾರಣವಾಗಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಾಭ ಬರುತ್ತೆ? ಖರ್ಚು ಅದು ನಮಗೆ ರೇಟ್ ಸಿಕ್ಕಂಗ ಅದು ಲಾಭ ಅನಿಸ್ತೈತಿ. ಖರ್ಚು ಮಾತ್ರ ಟೋಟಲ್ 1 ಎಕರೆಗೆ ಟೋಟಲ್ ಎಷ್ಟು ಖರ್ಚು ಮಾಡ್ತೀರಿ ನೀವು? ಇದು 1 ಎಕರೆ ಕಮ್ಮಿ ಅಂದ್ರೂ ಒಂದು 50,000 ಬರ್ತೈತಿ ಖರ್ಚು 50. ನಾವು ಟೋಟಲ್ ಆಳುಗಳಲ್ಲಿ ಮಾಡಿಸ್ತು ಅಂದ್ರೆ 1 ಲಕ್ಷ ಗಡ್ಲಿನೂ ಬರ್ತೈತಿ. ಯಾಕಂದ್ರೆ ನೀರು ಹಾಸೋದು ದೊಡ್ಡ ಕೂಲಿ ಐತಿ. ನೀರು ಬೇಕೇ ಬೇಕು. ಮಳೆಗಾಲದಲ್ಲಿ ಬೇಕಾಗಲ್ಲ, ಬೇಸಿಗೆಯಲ್ಲಿ ಬೇಕೇ ಬೇಕು. ಅದಕ್ಕೆ ಸರಿ ಅದು ಮಳೆ ಇಲ್ಲಿದ್ರು ಅವಾಗ ಅದಕ್ಕೆ ಸರಿ ನೀರು ಕೊಡಲೇಬೇಕು. ಸೈಜ್ ಚೆನ್ನಾಗಿ ದೊಡ್ಡದು ಬರುತ್ತೆ. ಇದು 15 ಚೆನ್ನಾಗಿ ಬಂದೈತ್ರಿ. ಇದಕ್ಕೆ ಏನಾದರೂ ಸ್ಪ್ರೇ ಏನಾದರೂ ಮಾಡ್ತಾರೆ? ಸ್ಪ್ರೇ ಮಾಡಬೇಕು ಅದರ ಅವಶ್ಯಕತೆ ಇದ್ದಲ್ಲಿ. ಇದು ಒಂದು ಸಲ ಕಟಾವು ಮಾಡಿದರೆ ನಂತರ ಎಷ್ಟು ದಿವಸಕ್ಕೊಮ್ಮೆ ನೀವು ತೆಗಿತೀರಿ? 20 ದಿನ, 15ರಿಂದ 20 ದಿನಕ್ಕೆ ಮತ್ತೆ ಕಟಾವು ಬರ್ತೈತಿ. ಎಷ್ಟು ತಿಂಗಳು ಇರ್ತದೆ ಇದು ಪಪ್ಪಾಯಿ? 18 ತಿಂಗಳು ಇರ್ತದೆ ಅಷ್ಟೇ. ಒಂದು 2 ತಿಂಗಳು 3 ತಿಂಗಳು ಇರಲ್ಲ? ಇಲ್ಲ, ಫುಲ್ಲಾಗಿ ಕಂಟಿನ್ಯೂ ಇರ್ತೈತಿ ರೀ. ಫಸ್ಟ್ನೇ ಬೀಡ್ ಒಂದು 2 ತಿಂಗಳು ಕಂಟಿನ್ಯೂ 15 ದಿನಕ್ಕೆ 20 ದಿನಕ್ಕೆ ಕಟಾವು ಬರ್ತೈತಿ. ಅಲ್ಲಿಂದ ಸ್ವಲ್ಪ ಲೇಟ್ ಆಗಿ ಮತ್ತೆ ಅದೆಲ್ಲ ಹಳ್ಳು ಕುಂತು ಮತ್ತೆ ಕಾಯಿ ಸೈಜ್ ಆಗಿ ಮತ್ತೆ ನೆಕ್ಸ್ಟ್ ಮತ್ತೆ ಕಂಪಲ್ಸರಿ ಹಂಗ ತಿಂಗಳ ಇರ್ತೈತಿ. ಇದು ನೀವು ಎಷ್ಟು ಎಕರೆಯಲ್ಲಿ ಹಾಕಿದ್ರಿ? ಇದು 2 ಎಕರೆ. 2 ಎಕರೆಯಲ್ಲಿ ಅಂದ್ರೆ ಮಿಶ್ರ ಬೆಳೆ ಇದು. ಇದು ಮಾಗಣಿ ಪಪ್ಪಾಯಿ, ಅಲ್ಲಿ ಮಗ್ಗೆ ಗಿಡ ಪಪ್ಪಾಯಿ ಮಿಶ್ರ ಬೆಳೆ ಮಾಡಿದ್ವಿ. ಈಗ